ನಾನು ಈ ಮನೆ ಸೊಸೆ ಅಲ್ವಾ? ನನ್ ಕರ್ಮ. ನೀವು ಹೇಳ್ದಂಗೆ ಕೇಳ್ಬೇಕಲ್ಲ. ಹಲೋ ಮೇಡಮ್, ಸಮಾಧಾನ. ನಿಮ್ಮನ್ನ ಯಾರು ಇಲ್ಲಿ ಕಟ್ಟಾಕಿಲ್ಲ, ನಿಮ್ಗೆ ಯಾರು ಇಲ್ಲಿ ಕಮಾಂಡ್ ಮಾಡ್ತಿಲ್ಲ. ನಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಸೊಸೆ ಅಂದ್ಕೊಂಡಿರ್ಬೋದು, ಆದ್ರೆ ನಾನ್ ನಿಮ್ಮನ್ನ ಹೆಂಡತಿ ಅನ್ಕೊಂಡಿಲ್ಲ. ನಾನು ನಿಮ್ಮನ್ನ ಗಂಡ ಅಂತ ಅನ್ಕೊಂಡಿಲ್ಲ. ಅಂತ್ಕೋ ಅಂತಾನು ನಾನು ಹೇಳಿಲ್ಲ. ಅದಕ್ಕೆ ನಾನ್ ನಿಮ್ಗೆ ಹೇಳ್ತಿರೋದು, ನಿಮ್ಗೆ ಇಷ್ಟ ಬಂದ್ರೆ ಇರ್ಬೋದು, ಇಲ್ಲ ಅಂದ್ರೆ ಇದೇ ಕ್ಷಣದಲ್ಲಿ ಮನೆ ಬಿಟ್ಟು ಹೋಗ್ತಾ ಇರ್ಬೋದು. ನಾನ್ ನಿಮ್ಮನ್ನ ತಡಿಯಲ್ಲ. ನಿಮ್ಗೆ ಯಾರ ಮೇಲಾದ್ರೂ ಇಷ್ಟ ಇದ್ರೆ ಹೇಳಿ, ನಾನೇ ನಿಂತು ನನ್ನ ಸ್ವಂತ ಖರ್ಚಲ್ಲಿ ನಿಮ್ಗೆ ಮದುವೆ ಮಾಡಿಸ್ತೀನಿ. ನೀವು ಸುಖವಾಗಿರ್ಬೋದು. ನನ್ ಆಫ್ ಯೋರ್ ಬಿಸ್ನೆಸ್. ನನ್ ಪರ್ಸನಲ್ ವಿಷಯಕ್ಕೆ ತಲೆ ಹಾಕೋಕೆ ನಿಮ್ಗೆ ಯಾವ ಅಧಿಕಾರನೂ ಇಲ್ಲ. ಮತ್ ನಿಮ್ ಪರ್ಸನಲ್ ವಿಷಯ ನನ್ಗೆ ಯಾಕೆ ಮೇಡಮ್ ಹೇಳ್ತೀರಾ? ಹೋಗಿ ನಿಮ್ಮ ಅಪ್ಪ ಅಮ್ಮ ಅಜ್ಜಿ ಬಂದಿರಲ್ಲ, ಹೋಗಿ ಕೂರ್ಸ್ಕೊಂಡು ಮಾತಾಡಿ. ಇಷ್ಟ ಇದೆ ಮದುವೆ ಆಗ್ಬಿಟ್ಟೆ, ಈ ವೈನ್ ಜೊತೆ ನಾನು ಹೆಂಡತಿಯಾಗಿ ಬಾಳ್ತಿಲ್ಲ, ಬಾಳಕ್ಕೂ ಆಗಲ್ಲ, ದಯವಿಟ್ಟು ನನ್ನ ಮನೆ ಕರ್ಕೊಂಡು ಹೋಗಿ ಅಂತ ಹೊರಟೋಗಿ ಅವ್ರ ಜೊತೆ. ಯಾವ ಹಣೆ ಬರನ್ರಿ ನಮ್ಗಿದು. ಮನ್ಸಲ್ಲಿ ಬೆಂಕಿ ಬೆಂಕಿ ಕುದಿತಾ ಇದೆ, ಅದನ್ನ ಹಾಗೆ ಬಿಟ್ಬಿಟ್ಟು ನಾನು ಕಾಮಿಡಿ ಮಾಡ್ಕೊಂಡಿದ್ದೀನಿ ನಿಮ್ ಜೊತೆ. ಯಾರಿಗೆ ನನ್ನ ಮನ್ಸಲ್ಲಿ ಇರೋದು? ಇನ್ನು ಎಷ್ಟು ದಿನ ಅಂತ ಹಿಂಗಿರೋಕ್ಕಾಗುತ್ತೆ? ಪ್ಲೀಸ್ ದಯವಿಟ್ಟು ಹೊರಟೋಗಿ ಇಲ್ಲಿಂದ, ಹೊರಟೋಗ್ರಿ ಇಲ್ಲಿಂದ. ಸ್ವಲ್ಪ ನೆಮ್ಮದಿಯಾಗಿರ್ತೀನಿ.